ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಪ್ರಥಮ ದರ್ಜೆ ಕಾಲೇಜು ಝಳಕಿ ಕಾಲೇಜಿನ ಸಭಾಂಗಣ ಮತ್ತು ಹೆಚ್ಚುವರಿ ತರಗತಿ ಕೊಠಡಿಗಳ ಭೂಮಿ ಪೂಜೆಗೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ಚಾಲನೆ ನೀಡಿ ಮಾತನಾಡಿದರು. ಸಮಾನತೆ, ಸರಳತೆ, ಸೌಜನ್ಯತೆ, ಸಹನೆ ಇವೆಲ್ಲವೂ ಸಿಗುವುದು ಶಿಕ್ಷಣದಿಂದ ಮಾತ್ರ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ವಿವೇಕಾನಂದ್ ಉಗಾಡಿ ಮಾತನಾಡಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದರು. ಇಂಡಿ ತಾಲೂಕು ದಂಡಾಧಿಕಾರಿ ವಿಜಯ ಕಡಕಬಾವಿ, ಉಪಕಾರ್ಯನಿರ್ವಾಹಕ ಅಧಿಕಾರಿ ಭೀಮಾಶಂಕರ್ ಕನ್ನೂರ್, ಡಿಎಸ್ಪಿ ಸದಾಶಿವ ಕಟ್ಟಿಮನಿ, ಪರಿಶಿಷ್ಟ ಪಂಗಡ ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷ ಸಣ್ಣಪ್ಪ ತಳವಾರ್, ಬಳ್ಳೊಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಸಿ ಸೌಕಾರ್, ಶ್ರೀಮಂತ್ ಕಾಪ್ಸೆ, ಅಣ್ಣಪ್ಪ ತಳವಾರ್, ಬದ್ರಿ ಮಹಿಷಿ, ನಾರಾಯಣ ಜಹಾಗೀರ್ದಾರ್, ಈರಣ್ಣ ವಾಲಿ, ಅಣ್ಣಾರಾಯ್ ಬಬಲಾದಿ, ಪ್ರಥಮ ದರ್ಜೆ ಗುತ್ತಿಗೆದಾರು ಪ್ರಭುಗೌಡ ಬಿರಾದಾರ್, ಸತೀಶ್ ಹತ್ತಿ, ನೀಲಕಂಠ ರೋಗಿ ಹಾಗೂ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು, ಪಾಲಕರು, ಜಳಕಿ, ಬಳ್ಳೊಳ್ಳಿ, ಜೇವೂರ್, ಅರ್ಜುನಾಳ್, ಮೈಲಾರ್ ಗ್ರಾಮಸ್ಥರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸಿದ್ದಯ್ಯ ಹಿರೇಮಠ. ಈ ಭಾಗದ ಶೈಕ್ಷಣಿಕ ಅಭಿವೃದ್ಧಿಗೆ ಇನ್ನೊಂದು ಮುನ್ನುಡಿಯನ್ನ ಬಹಳ ಸರಳ ರೀತಿಯಲ್ಲಿ ನಾವು ಬರಿತಾ ಇದ್ದೀವಿ. ಒಂದು ದೇಶದ ಅಭಿವೃದ್ಧಿ ಅದು ಶೈಕ್ಷಣಿಕದಿಂದ ಮಾತ್ರ ಸಾಧ್ಯ ಅನ್ನೋದನ್ನ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ನಮ್ಮನ್ನು ಹೇಳಿ ಹೋಗಿದ್ದಾರೆ. ಆ ಮಾರ್ಗದಲ್ಲಿ ಸಾಗತಕ್ಕಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಭಾರತ ಸರ್ಕಾರ ಮಾನವ ಸಂಪನ್ಮೂಲ ಇಲಾಖೆ ಮುಖಾಂತರ ಅನೇಕ ಯೋಜನೆಗಳನ್ನ ಈ ದೇಶದ ಶೈಕ್ಷಣಿಕ ಪ್ರಗತಿಗಾಗಿ ಶ್ರಮಿಸಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಹಾಗೆ ಕರ್ನಾಟಕದಲ್ಲೂ ಸಹಿತ ಶಿಕ್ಷಣ ಇಲಾಖೆ ಮುಖಾಂತರ ಉನ್ನತ ಮತ್ತು ಪ್ರೌಢ ಪ್ರಾಥಮಿಕ ಶಿಕ್ಷಣ ರೀತಿಯಲ್ಲಿ ಅನೇಕ ಯೋಜನೆಗಳನ್ನ, ಅನೇಕ ಹೊಸ ಹೊಸ ಕಾರ್ಯಕ್ರಮಗಳನ್ನು ಸರ್ಕಾರಗಳು ಇವತ್ತು ಮಾಡ್ತಾ ಇವೆ. ಅಂಥದೇ ಒಂದು ಕಾರ್ಯಕ್ರಮ ಇವತ್ತು ಜಳಕಿ ನನ್ನ ವಿಧಾನಸಭಾ ಕ್ಷೇತ್ರದ ಒಂದು ಕಾರ್ನರ್. ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶೈಕ್ಷಣಿಕ ಪ್ರಗತಿ. ಒಂದು ಕಾಲ ಇತ್ತು ಜಳಕಿ ಎದಕ್ಕೆ ಫೇಮಸ್ ಅದು ಚೆಕ್ಪೋಸ್ಟ್. ಬಹುತೇಕ ಕರ್ನಾಟಕದಾಗ ಎಲ್ಲರೇ ಆರ್ ಟಿ ಆಫೀಸ್ ಹೆಸರು ಬಂತು ಅಂದ್ರೆ ಒಂದು 4-6 ಹೆಸರುಗಳು ಬರ್ತಿತ್ತು. ಆದ್ರೆ ನನಗೆ ಒಂದ್ ದಿವಸ ಅದನ್ನು ನಿರ್ಣಯ ಮಾಡಿದ್ದೆ. ನಾನು ಎಲ್ಲಿ ಈ ಇಂಥ ಒಂದು ಕರಾಳ ಇತಿಹಾಸದ ಇದು ಬದಲಾವಣೆ ಮಾಡಿ ಇಲ್ಲಿ ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸಬೇಕಂತಕ್ಕಂಥ ಚಿಂತನೆ ಇಟ್ಕೊಂಡೆ ಇಂಥ ಹೊಸ ಆವಿಷ್ಕಾರಗಳನ್ನ, ಶೈಕ್ಷಣಿಕ ಪ್ರಗತಿಯನ್ನ ಮಾಡತಕ್ಕಂಥ ಪ್ರಯತ್ನ ನಾವು ಮಾಡಿದೀವಿ. ಇಲ್ಲೇ ಆರ್ ವಿ ದೇಶಪಾಂಡೆ ಅವ್ರಿಗೆ ಕರೆಸಿದ್ದೆ. ನಾನು ಉನ್ನತ ಶಿಕ್ಷಣ ಸಚಿವರಿದ್ರು. ಆ ಸಂದರ್ಭದಲ್ಲಿ ಅವ್ರಿಗಿಂತ ಮೊದಲಿನ ಅವರು ರಾಯರೆಡ್ಡಿ ಅವರು, ನಮ್ಮನೆ ಸಿದ್ದರಾಮಯ್ಯನವರು ಅವತ್ತೇನು ಮುಖ್ಯಮಂತ್ರಿಗಳಿದ್ರು 2013ರಿಂದ 2018ರವರೆಗೆ ಅನೇಕ ಯೋಜನೆಗಳನ್ನ ಇಲ್ಲಿ ತರ್ತಕ್ಕಂಥ ಪ್ರಯತ್ನ ಮಾಡಿದಿವಿ. ಅದು ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢವಾಗಿರ್ಬೋದು, ಕಾಲೇಜುಗಳಿರ್ಬೋದು ಮತ್ತು ತಾಂತ್ರಿಕ ವಿದ್ಯಾಲಯಗಳು ಅಷ್ಟೇ ಅಲ್ಲ, ನಾಗರಿಕ ಸಮಾಜದ ಮೇಲಿದೆ. ಇಲ್ಲಿ ಬಹಳ ಜನ ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಲ್ಲಿ ಸಹಾಯ ಮಾಡಿದವರಿದ್ದಾರೆ. ದಾನ ಧರ್ಮ ಇಲ್ಲಿ ಅನೇಕರನ್ನ ಸಹಾಯ ತಗೊಂಡು ಕಟ್ಟಿದ್ದಾರೆ. ಅದ್ರ ಒಟ್ಟಾರೆ ನಮ್ಮೆಲ್ಲರ ಚಿಂತನೆ ಏನಾಗಬೇಕಂದ್ರೆ ಶಿಕ್ಷಣದಿಂದ ಮಾತ್ರ ನಮ್ಮ ಸಮಾಜ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಬೇರೆ ಯಾವುದೆಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೇರಳ ದೇಶದೊಳಗೆ ಹೈಯೆಸ್ಟ್ ಲಿಟ್ರಸಿ. ಕಾರಣ ಏನು? 137% ವಿದೇಶದ ಅನೇಕ ರಂಗದಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ. ಕಾರಣ ಏನು ಅಂದ್ರೆ ಅವರಿಗೆ ಗುಣಮಟ್ಟದ ಶಿಕ್ಷಣ ದೊರೆತಿದೆ, ಅವರ ಬದುಕು ಬದಲಾವಣೆ ಆಗಿದೆ. ಇವತ್ತು ನಮ್ಮ ರಾಜ್ಯದಲ್ಲೂ ಸಹಿತ ಕೋಸ್ಟಲ್ ನೋಡ್ತೇವೆ ನಾವು, ಏನ್ ಕರಾವಳಿ ಪ್ರದೇಶದ ಅಲ್ಲಿ ರಿಸಲ್ಟ್ಸ್, ಅಲ್ಲಿ ವಾತಾವರಣ, ಹಳ್ಳಿಯ ಮಕ್ಕಳ ಬದುಕಿನ ಸ್ವರೂಪ ಯಾವ ರೀತಿ ಬದಲಾವಣೆ ಆಗೋದು ಅಂದ್ರೆ ಹಂಗ ನಮ್ಮ ಮಕ್ಕಳ ಬದಲಾವಣೆ ಆಗಬೇಕು. ನಾನು ಇಲ್ಲೆಲ್ಲ ಪ್ರಾಥಮಿಕ ಬಂಧುಗಳಿಗೆ ಒಂದು ಕಳಕಳಿ ವಿನಂತಿ, ನೀವು ಈ ಮಕ್ಕಳು ನಮ್ಮ ಭವಿಷ್ಯ. ಇವರಿಗೆ ಅತ್ಯಂತ ಕ್ವಾಲಿಟಿ ಎಜುಕೇಶನ್, ಈಗ ನ್ಯಾಕ್ ಅನೇಕ ಹೊಸ ಆವಿಷ್ಕಾರಗಳದಾವ, ಶಿಕ್ಷಣ ನೀತಿಗಳನ್ನ ಬದಲಾವಣೆ ಮಾಡ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ನೀತಿಗಳದಾವ, ರಾಜ್ಯದ ಶಿಕ್ಷಣ ನೀತಿಗಳದಾವ. ಎಲ್ಲ ನೀತಿಗಳ ಜೊತೆಗೆ ಸಂಸ್ಕಾರದ ನೀತಿ ಇದ್ಯಾವ ಪಠ್ಯ ಪುಸ್ತಕದಲ್ಲಿ ಬರೋದಿಲ್ಲ. ಅದರ ಎಲ್ಲಿ ಸಂಸ್ಕಾರ ಇರೋದಿಲ್ಲ, ಅಲ್ಲಿ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮಕ್ಕಳಿಗೆ ಆ ಬೋಧನೆಯನ್ನ ಕೊಡಿ. ಇವರು ವಿಶ್ವದ ಪ್ರಪಂಚದ ಜೊತೆಗೆ ಇವರು ಪೈಪೋಟಿಗಳಿಬೇಕು. ಬರೀ ನಮ್ಮ ರಾಜ್ಯ, ನಮ್ಮ ದೇಶದಲ್ಲ. ಟುಡೇ ವರ್ಲ್ಡ್ ಇಸ್ ವೆರಿ ಸ್ಮಾಲ್. ನಮ್ಮ ಕಾಂಪಿಟೇಷನ್ ಇಡೀ ಜಗತ್ತಿನಾದ್ಯಂತ ಹೋಗ್ಬೇಕಾಗ್ತದೆ. ಆ ಚಿಂತನೆಗಳನ್ನು ಇಟ್ಟುಕೊಂಡು ಈ ಮಕ್ಕಳನ್ನ ಬೆಳೆಸ್ತಕ್ಕಂಥ ಪ್ರವೃತ್ತಿ ಇಲ್ಲಿ ಎಲ್ಲ ಪ್ರಾಧ್ಯಾಪಕ ಬಂಧುಗಳು ಮಾಡಲಿ ಅಂತ ಹೇಳಿ ನಾನು ಆಶಿಸಿ, ಒಟ್ಟಾರೆ ಮಕ್ಕಳಿಗೆ ಬಿಸಿಲಿನಲ್ಲಿ ಕೂಡಿಸೋದಕ್ಕಾಗಿ ನಮ್ಮಲ್ಲಿ ಅತ್ಯಂತ